ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕನ್ನಡ ಲಾಗ್ಸ್. ಪಾಲಕ್ ಡ್ರೈ ಗೋಬಿ ಮಾಡ್ತಾ ಇದ್ದೀನಿ. ಹೂಕೋಸು ತೊಗೊಂಡಿದ್ದೀನಿ. ಹೂಕೋಸನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೂಕೋಸು ಇಲ್ಲ ಅಂದರೆ ಎಲೆಕೋಸಲ್ಲೂ ಕೂಡ ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಹೂಕೋಸಲ್ಲಿ ಸಣ್ಣ ಸಣ್ಣ ಹುಳ ಇರುತ್ತೆ, ಹಾಗಾಗಿ ಕ್ಲೀನ್ ಆಗಲಿ ಅಂತ ಬಿಸಿನೀರು ಮತ್ತು ಅರಿಶಿನ ಉಪ್ಪನ್ನು ಸೇರಿಸಿ ನೆನೆಸಿಟ್ಟಿದ್ದೀನಿ. ಇದು ನೆನೆಯೋವರೆಗೂ ರುಬ್ಬೋದಕ್ಕೆ ರೆಡಿ ಮಾಡ್ಕೋತೀನಿ. ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಖಾರ ನಮಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, 1 ಸ್ಪೂನಷ್ಟು ಜೀರಿಗೆ, ಇಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿಟ್ಕೋತೀನಿ. ನೋಡಿ, ಇಷ್ಟು ನುಣ್ಣಗೆ ರುಬ್ಬಿಟ್ಕೊಂಡ್ರೆ ಸಾಕು. ಹೂಕೋಸನ್ನ ನೀರಿಂದ ತೆಗೆದು ಬೌಲಿಗೆ ಹಾಕೋತಾ ಇದ್ದೀನಿ. 1 ಸ್ಪೂನಷ್ಟು ಮೈದಾ ಹಿಟ್ಟು, 2 ಸ್ಪೂನಷ್ಟು ಕಾರ್ನ್ಫ್ಲೋರು, ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಡಲೆ ಹಿಟ್ಟನ್ನು ಸೇರಿಸ್ಕೋತಾ ಇದ್ದೀನಿ. ನಾನಿಲ್ಲಿ ಮೈದಾ ಹಿಟ್ಟನ್ನು ಜಾಸ್ತಿ ಸೇರಿಸ್ಕೋತಾ ಇಲ್ಲ, ಬರೀ 1 ಸ್ಪೂನಷ್ಟು ಮಾತ್ರ ಮೈದಾ ಹಿಟ್ಟನ್ನು ಸೇರಿಸ್ಕೋತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡು ಫಸ್ಟು ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ. ಪಾಲಕ್ ಸೊಪ್ಪನ್ನು ಏನು ರುಬ್ಬಿಟ್ಕೊಂಡಿದ್ವಿ ಅದನ್ನು ಹೂಕೋಸ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀರಿನ ಅವಶ್ಯಕತೆ ಇದ್ದರೆ ಮಾತ್ರ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನನಗಿಲ್ಲಿ ನೀರಿನ ಅವಶ್ಯಕತೆ ಇಲ್ಲ, ಇದರಲ್ಲೇ ಸಾಕಷ್ಟು ಪ್ರಮಾಣದ ನೀರು ಇರೋದ್ರಿಂದ ಸರಿ ಹೋಯಿತು. ಎಲ್ಲ ಒಟ್ಟಿಗೆ ಹಾಕಬಾರ್ದು, ಒಂದೊಂದೇ ಹೂಕೋಸನ್ನ ಎತ್ತಿ ಫ್ರೈ ಮಾಡಬೇಕು, ಆಗ ಬಿಡಿಬಿಡಿಯಾಗಿ ಫ್ರೈ ಆಗುತ್ತೆ. ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋಬೇಕು, ಇಷ್ಟು ಫ್ರೈ ಆದರೆ ಸಾಕು. ಬಿಸಿ ಬಿಸಿಯಾದ ಪಾಲಕ್ ಡ್ರೈ ಗೋಬಿ ರೆಡಿ ಆಯಿತು. ಮನೆಯಲ್ಲೇ ಸುಲಭವಾಗಿ ಡ್ರೈ ಗೋಬಿನ ಮಾಡ್ಕೋಬೋದು. ಯಾರೆಲ್ಲ ಒಂದ್ಸತಿ ಟ್ರೈ ಮಾಡಿಲ್ಲ, ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.